ಸರ್, ಈಗ ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸರ್ ಒಬ್ಬ ವ್ಯಕ್ತಿಗೆ? ಸರ್ ತುಂಬ ಅದೇ ಯೋಗ ಅಂದರೆ ನಿಮಗೆ ಈಗ ಫಿಸಿಕಲಿನೂ ಬೆನಿಫಿಟ್ ಇದೆ. ಆ್ಯಕ್ಚುಲಿ ಯೋಗ ಅಂದರೆ ಫಿಸಿಕಲ್, ಮೆಂಟಲ್, ಎಮೋಷ್ನಲ್, ಇವನ್ ಎಲ್ಲ ಇದರಲ್ಲೂ ಎಲ್ಲ ಲೆವೆಲಲ್ಲೂ ನೀವು ಅದನ್ನ ಬೆನಿಫಿಟ್ ತಗೋಬೋದು ಸರ್. ಆ್ಯಕ್ಚುಲಿ ಈಗ ನಮ್ದು ಅಯ್ಯಂಗಾರ್ ಯೋಗ ಅಂದರೆ ಆ್ಯಕ್ಚುಲಿ ಇದು ಥೆರಪೆಟಿಕ್ ಹೆಚ್ಚಾಗಿ ನಾವು ಮಾಡಿಸ್ತೀವಿ ಸರ್. ಅಯ್ಯಂಗಾರ್ ಯೋಗದಲ್ಲಿ ಬೇರೆ ಯೋಗದಲ್ಲಿ ಇಷ್ಟು ಥೆರಪೆಟಿಕ್ ಇಲ್ಲ ಸರ್. ಅವರ ಆಸನಗಳಿದ್ದಾವೆ, ಅವ್ರ ಸೀಕ್ವೆನ್ಸ್ಗಳಿದ್ದಾವೆ, ಸುಮ್ಮನೆ ಆಸನಗಳು ಮಾಡಿಸ್ತಾ ಹೋಗ್ತಾರೆ ಸರ್. ಅದು ಓಕೆ, ಅದು ಅದರಿಂದ ನಿಮ್ಗೆ ಅದೇ ಇದು ಫ್ಲೆಕ್ಸಿಬಿಲಿಟಿ, ಬಾಡಿ ಫ್ಲೆಕ್ಸಿಬಿಲಿಟಿ ಇದಿರುತ್ತೆ ಸರ್. ಆಮೇಲೆ ಅದು ನಿಮಗೆ ಸ್ವಲ್ಪ ಅದೇ ಹೆಲ್ತಿ ಲೈಫ್ ಲೀಡಿಂಗ್ ಮಾಡ್ಬೋದು ಸರ್. ಆದರೆ ಇಲ್ಲದೆ ಈಗ ನಮ್ಮ ಅಯ್ಯಂಗಾರ್ ಯೋಗಕ್ಕೆ ಬಂದಾಗ ಸರ್ ನಿಮಗೆ ಇವಾಗ ಶುಗರ್ ಇದ್ದವ್ರಿಗೆ ಯಾವ ರೀತಿ ಆಸನಗಳು ಮಾಡಿಸ್ಬೇಕು, ಲೋವರ್ ಬ್ಯಾಕ್ ಪೇನ್ ಇದ್ದರೆ ಇವಾಗ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ ಸರ್. ಈಗ ಅದು ಸಯಾಟಿಕ, ಲೋವರ್ ಬ್ಯಾಕ್ ಪೇನ್, ಸರ್ವೈಕಲ್ ಸ್ಪಾಂಡಲಿಸಿಸ್, ಇಂಥದಕ್ಕೆಲ್ಲ ಅದೇ ನಾವು ಆ ಒಂದು ಯಾವ್ಯಾವ ಆಸನಗಳು ಬೇಕು. ನಾವು ಅಯ್ಯಂಗಾರ್ ಯೋಗ ಅಂದ್ರೆ ಸ್ವಲ್ಪ ಪ್ರಾಪ್ಸ್ ಯೂಸ್ ಮಾಡ್ತೀವಿ ಸರ್ ನಾವು ಹೆಚ್ಚಾಗಿ. ಈ ಬೇರೆ ಯೋಗದಲ್ಲಿ ಹಠ ಯೋಗ, ಈ ಅಷ್ಟಾಂಗ ಇದರಲ್ಲಿ ಏನಂದ್ರೆ ಅವ್ರದ್ದು ಏನು ಪ್ರಾಪ್ಸ್ ಎಲ್ಲ ಯೂಸ್ ಮಾಡಲ್ಲ ಸರ್. ಅವ್ರು ಸೀಕ್ವೆನ್ಸ್ ಆಕ್ಚುಲಿ ನೀವು ಡೈನಾಮಿಕ್ ಇದ್ರೆ ಮಾತ್ರ ಮಾಡ್ಬೋದು ಸರ್. ಹೆಂಗಾಗಿದ್ರೆ ಡೈನಾಮಿಕ್ ಇದ್ರೆ. ಅಯ್ಯಂಗಾರ್ ಯೋಗದಲ್ಲಿ ಎರಡೂ ಇದೆ ಸರ್. ಈಗ ಡೈನಾಮಿಕ್ ಆಗಿಯೂ ಮಾಡ್ಬೋದು ನೀವು. ಅದೇ ಇವಾಗ ಥೆರಪೆಟಿಕ್ ಆಗಿ ವಯಸ್ಸಾದವರು, ಒಬೆಸಿಟಿ ಇದ್ದವರು ಎಲ್ಲರಿಗೂ ಒಂದು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್, ಲೋ ಬಿಪಿ ಎಲ್ಲರಿಗೂ ಇದಕ್ಕೂ ಇದೆ ಸರ್. ಅದು ಪ್ರೂವ್ ಮಾಡಿದಾರೆ ಸರ್. ಈಗ ಅಯ್ಯಂಗಾರ್ ಯೋಗದಲ್ಲಿ ಅದಕ್ಕೋಸ್ಕರ ಅಯ್ಯಂಗಾರ್ ಯೋಗ ಪಾಪ್ಯುಲರ್ ಆಗಿದ್ದೆ ಅದಕ್ಕೋಸ್ಕರ ಸರ್. ಈಗ ಇಲ್ಲ, ನಾನು BKS ಅಯ್ಯಂಗಾರ್ ಅವ್ರ ಪುಸ್ತಕ ಕೆಲವು ದಿನ ಓದಿದೆ ಸರ್. ಆರಂಭದಲ್ಲಿ ಅವರು ತುಂಬಾ ಬಡತನ ಇತ್ತಂತ, ಅವ್ರಿಗೆ ಕ್ಷಯ ರೋಗ ಇತ್ತಂತ ಸರ್. BKS ಅಯ್ಯಂಗಾರ್ ಅವರು ಆ ರೋಗ ಸುಧಾರಣೆ ಮಾಡ್ಕೋಬೇಕಂತೇಳಿ ಎಷ್ಟೋ ದಿನ ಯೋಗ ಮಾಡಿದ್ರಂತೆ. ಅದು 100% ಶ್ಯೂರ್ ಸರ್. ಈಗ ನಮ್ಮನ್ನೇ ತಗೊಳ್ಳಿ ಸರ್. ಈಗ ನಾನು ಯೋಗ ಮಾಡಕತ್ತಿ ಈಗ 30 ವರ್ಷ ಆಯ್ತು ಸರ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಷ್ಟೊಂದು ನಾವು ರೆಗ್ಯುಲರ್ ಇರದೇ ಇರ್ಬೋದು. ಆಮೇಲೆ ಈಗ ಒಂದು 20 ವರ್ಷದಿಂದ ಅಂತ ನಾನು ರೆಗ್ಯುಲರ್ ಇದ್ದೇನೆ ಸರ್. 20 ವರ್ಷದಿಂದ ನಾನು ಯಾವುದೇ ಒಂದು ಅಲೋಪತಿಕ್ ಮೆಡಿಸಿನ್ ಇಲ್ಲಿವರೆಗೂ ನಾ ಯಾವ್ದು ತಗೊಂಡಿಲ್ಲ ಸರ್. 20 ವರ್ಷ ಆಯ್ತು ಸರ್. ಇಂಜೆಕ್ಷನ್ ಆಯ್ತು, ಜ್ವರ, ನೆಗಡಿ, ಕೆಮ್ಮು, ಮೈಗ್ರೇನ್ ಯಾವುದೂ ಇಲ್ಲ ಸರ್. ಈಗ ನಾ ತಲೆನೋವು ಅಂದ್ರೆ ನನಗೆ ಗೊತ್ತೇ ಇಲ್ಲ ಸರ್. ಅದು ಅದೇ ಈಗ ಏನೋ ಕಾಮನ್ ಕೋಲ್ಡ್ ಯಾವಾಗಲೂ ಒಂದ್ಸರಿ ಬಂದ್ರು ಹಿಂಗ ನಾವೇನೋ ಶುಂಠಿ ಕಷಾಯ ಈ ರೀತಿ ಹೋಮ್ ರೆಮಿಡೀಸ್ ಅಲ್ಲೇ ಮಾಡ್ಕೊಂಡು ಮಾಡ್ತೀನಿ ಸರ್. ಅದು ಅಲೋಪತಿಕ್ ಅಂತೂ ಈಗೂ ಮುಟ್ಟೋದಿಲ್ಲ ಸರ್. ಈಗ 20 ವರ್ಷದಿಂದ ಯಾವಾಗೂ ಅದನ್ನೇ ತಗೊಂಡಿಲ್ಲ ಸರ್. ಸರ್, ಈಗ ನಿಮ್ಮಲ್ಲಿ ಯೋಗಕ್ಕೆ ಬರ್ತಾರಲ್ಲ ಸರ್, ಅಂದರೆ ಇಂಡಿಯಾದಲ್ಲೇ ಅಂದರೆ ಡಿಸೀಸ್ ರಿಲೇಟೆಡ್ ಏನಾದರೂ ಆ ಫೀಲಿಂಗ್ ಇಟ್ಕೊಂಡು ಬರ್ತಾರೋ ಅಥವಾ ಸ್ಪಿರಿಚುವಲ್ ಫೀಲಿಂಗ್ ಇರುತ್ತಂತ ಬರ್ತಾರೋ, ಯಾವ ಮನಸ್ಥಿತಿಯಿಂದ ಬರ್ತಾರೆ ಸರ್? ಸೊ ಇಲ್ಲಿ ನಿಮ್ಗೆ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಸರ್, ಇಲ್ಲಿ ಹೆಚ್ಚಾಗಿ ಬರೋರು ಅದೇ ಸರ್, ನಿಮ್ಮ ಪ್ರಾಬ್ಲಮ್ ಇಟ್ಕೊಂಡು ಬರೋದೇ ಹೆಚ್ಚಿಗೆ ಬರ್ತಾರೆ. ಒಂದು ಅದೇ ಸರ್, ಯೋಗ ಮಾಡೋದ್ರಿಂದ ನಮ್ ಸ್ವಲ್ಪ ಅದೇ ಬಾಡಿ ಮೇಂಟೈನ್ ಆಗುತ್ತೆ ಅಂತ ಬರೋರು ಒಂದು 10%, 20% ಇದಾರೆ ಸರ್. ಇನ್ನು 90% ಅವರಿಗೆ ಪ್ರಾಬ್ಲಮ್ ಇದೆ ಸರ್. BP ಅಥವಾ ಅದೇ ಲೋವರ್ ಬ್ಯಾಕ್ ಪೇನು. ಈಗ 40 ವರ್ಷ ಆಗ್ತಿದ್ದಂಗ ಯಾವ್ದಾದ್ರು ಒಂದು BPನೋ, ಒಂದು ಶುಗರು, ಒಂದು ಮೈಗ್ರೇನು, ಅಪೆಂಡಿಸೈಟಿಸ್, ಮೂಲವಾದಿ ಏನೋ ಒಂದು ಬಂದೇ ಬಿಡುತ್ತೆ ಸರ್. ಈಗ ನಮ್ಮ ಈ ಒಟ್ಟಾರೆ ಇಂಡಿಯಾ ಒಂದು ಜನರೇಷನ್ ನೋಡಿದಾಗ ಸರ್ ಹಂಗಿರುತ್ತೆ. ಅದಕ್ಕೋಸ್ಕರ ಸರ್ ಈಗ ಹೆಂಗಾರು ಆಯ್ತು ನಮ್ಮ ಯೋಗದಲ್ಲಿ ಹೇಳೋದು ಅದೇ ಸರ್. ಈಗ ನೀವು ಇನ್ನು ಪ್ರಾಬ್ಲಮ್ ಬರೋಕ್ಕಿಂತ ಮೊದಲೇ ಯೋಗ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಅನ್ನ ನೀವು ಬರದೇ ನೋಡ್ಕೋಬಾರ್ದು. ಅದಕ್ಕೋಸ್ಕರ ನೀವು ಬಂದ್ಮೇಲೆ ಅದು ಓಕೆ ಸರ್, ಬಂದ್ಮೇಲೆ ಕ್ಯೂರ್ ಆಗುತ್ತೆ. ಆದ್ರೆ ನೀವು ಅದೇ ಮೊದ್ಲಿಂದಾನೇ ಸ್ವಲ್ಪ ಮಾಡ್ಕೋತಾ ಇದ್ರೆ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಸರ್, ಒಟ್ಟಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ತಮ್ಮದೊಂದು ಸಂದೇಶ ಅಂತಂದ್ರೆ, ಈಗ ನನ್ನ ಏಜ್ ಬಂದ್ಬಿಟ್ಟು ಬಿಲೋ 40, ಮತ್ತೊಬ್ಬರು ಅಬೋವ್ 40 ಇರ್ಬೋದು. ಅಂದರೆ ಯಂಗೆಸ್ಟ್ ಜನ್ರೇಷನ್ ಈ ಯೋಗದಲ್ಲಿ ತೊಡಕೊಂಡ್ರೆ ಅವ್ರಿಗೆ ಓದೋದ್ರಲ್ಲಿ ಆಯಿತು, ಏನೋ ಒಂದು ಅಚೀವ್ ಮಾಡೋದ್ರಲ್ಲಿ ಆಯಿತು, ಹಿಂಗೆ ಸ್ಪಿರಿಚುವಲ್ ಫೀಲ್ ಇದೆನಾ ಅಥವಾ ಹೆಂಗೆ ಬಾಡಿ ಫ್ಲೆಕ್ಸಿಬಲ್ ಆಗಿ ಉಳಿತದನಾ ಅಥವಾ ಫಿಸಿಕಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೋದಾ ಅನ್ನುವಂಥದ್ದು? ಅದೇ ಸರ್, ಯೋಗ ಅಂದ್ರೆ ಬರೀ ಅದೇ ನೀವು ಅದೇ ಫಿಸಿಕಲ್ ಇದು ಅಂತ ಅಲ್ಲೇ ಅಲ್ಲ ಸರ್. ಆಕ್ಚುಲಿ ಜನ ಅದೇ ತಪ್ಪು ತಿಳ್ಕೊಂಡಿದ್ದಾರೆ. ಫಿಸಿಕಲ್ ಜನ ಹೆಚ್ಚಾಗಿ ಯೋಗ ಅಂದ್ರೆ ಅದು ಸ್ಟೆಪ್ ಟು ನೀವು ಟುವರ್ಡ್ಸ್ ಸ್ಪಿರಿಚುವಾಲಿಟಿ ಅಂತ ಸರ್. ಈಗ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಅದೇ ಆಸನಗಳು ನಿಮ್ ಬಾಡಿಗಾಗಿ ಮಾಡ್ಕೊಳ್ತೀರಿ ಸರ್. ಅದನ್ನ ನೀವು ಕಂಟಿನ್ಯೂ ಇಟ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಸರ್. ಈಗ ಎಷ್ಟೋ ಜನ ಈಗ ಅವ್ರ ಫಾರಿನರ್ಸ್ ನಾನ್ ವೆಜ್ ತಿಂತಾರೆ ಸರ್, ನಾನ್ ವೆಜ್ ಬಿಡ್ತಾರೆ.
ಸರ್. ಹ್ಮ್ ಈ ನಾನ್ ವೆಜ್ ಇಂದ ಅದು ಆಕ್ಚುಲಿ ಅದರಲ್ಲೂ ಎಲ್ಲ ತುಂಬಾ ಇದೆ ಸರ್. ಈಗ ರಜಸಿಕ್ ತಮಸ್ಸಿಕ್ ಅವೆಲ್ಲ ಗುಣಗಳು ಉತ್ಪತ್ತಿ ಆಗುತ್ತೆ. ರಜಸಿಕ್ ತಮಸ್ಸಿಕ್ ಸಾತ್ವಿಕ್ ಅಂತ ಹೇಳಿ ಅದು ಯೋಗ ಮಾಡ್ಕೋತಾ ಹೋದಾಗ ನಿಮ್ಗೆ ಅದು ಡೆವಲಪ್ ಆಗುತ್ತೆ ಸರ್. ಈಗ ನಾನು ಏನ್ ತಿಂದ್ರೆ ನನ್ಗೆ ಆರೋಗ್ಯಕ್ಕೆ ಶೂಟ್ ಆಗುತ್ತೆ, ಏನ್ ತಿನ್ಬಾರ್ದು ಅದೆಲ್ಲ ಇದಾಗುತ್ತೆ ಅಲ್ಲ ಸರ್. ಈಗ ಒಂದು ನನ್ನ ಒಂದು ಅಂದಾಜಿನ ಪ್ರಕಾರ ನಾವು ತಿನ್ನೋ ಆಹಾರದಲ್ಲಿ ಲೋ ಪ್ರೋಟೀನ್ ಇರ್ತಂತ ಕೆಲವರು ಹೇಳ್ತಾರೆ, ನಾವು ಅನ್ಕೊಂಡಿದ್ದೆ ಸರ್. ಸೊ ಹಂಗಾಗಿ ಕೆಲವರು ಆ ಪ್ರೋಟೀನ್ ಕೊರತೆ ಆಗ್ಬಾರ್ದು ಅಂತೇಳಿ ಚಿಕನ್ನು ಮಟನ್ ಈ ತರ ನಾನ್ ವೆಜ್ ಎಲ್ಲ ತಿಂತಿರ್ತಾರೆ. ಅವ್ರಿಗೆ ನಿಮ್ ಕಡೆಯಿಂದ ಏನು ಅಲ್ಲ ಸರ್, ಯೋಗದಲ್ಲಿ ಫುಡ್ ಬಗ್ಗೆ ಎಲ್ಲೂ ಹೇಳಿಲ್ಲ ಸರ್, ರಿಸ್ಟ್ರಿಕ್ಷನ್ ಇಲ್ಲ ಸರ್. ನೀವು ಸ್ಪಿರಿಚುವಲಿ ಡೆವಲಪ್ ಆಗ್ಬೇಕು, ಸ್ಪಿರಿಚುವಲಿ ನಿಮ್ಮಲ್ಲಿ ಅದು ನೀವು ಆಧ್ಯಾತ್ಮಿಕವಾಗಿ ನೀವು ನಿಮ್ಮನ್ನು ನೀವು ತೊಡಸ್ಕೋಬೇಕು ಅಂದಾಗ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ನೀವು ಬರೀ ಹೆಲ್ತ್ ಇದಕ್ಕಂದ್ರೆ ಅದರ ನೀವು ನಾವು ಚೈನಾದಲ್ಲಿ ಹೋಗಿ ಎಲ್ಲ ಯುರೋಪಲ್ಲಿ ಹೋಗಿ ನೀವು ನಾನ್ ವೆಜ್ ತಿನ್ಬೇಡ್ರಿ ಅಂದ್ರೆ ಆಗೋದಿಲ್ಲ ಸರ್. ಈಗ ನಾವೇನ್ ಫಾಲೋ ಮಾಡ್ಬೋದು ಅಷ್ಟೇ ಬಿಟ್ರೆ ನಾವು ಟೀಚ್ ಮಾಡ್ಬೋದು. ಅದರಿಂದ ಈ ಆಸನ ಮಾಡೋದ್ರಿಂದ ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನ 100% ಅದು ನೀವು ನಾನ್ ವೆಜ್ ತಿಂದಾಗೂ ಎಫೆಕ್ಟ್ ಆಗೇ ಆಗುತ್ತೆ. ಆದ್ರೆ ಏನಂದ್ರೆ ಸ್ವಲ್ಪ ಅದನ್ನ ಆಧ್ಯಾತ್ಮಿಕವಾಗಿ ಇದು ಮಾಡ್ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಈಗ ಮೆಂಟಲ್ ಪೀಸ್ ಬೇಕು. ಆಧ್ಯಾತ್ಮಿಕವಾಗಿ ನೀವು ಇದು ಮಾಡ್ಬೇಕು ಅಂದ್ರೆ ಸ್ವಲ್ಪ ಅವಾಗ ಅಂತ ಒಂದು ಇದ್ರಲ್ಲಿ ಇದ್ ಮಾಡ್ಬೇಕು ಸರ್ ಅಷ್ಟೇ. ಇವೆಲ್ಲ ನಾನ್ ವೆಜ್ ಎಲ್ಲ ಅದೇ ನಮ್ಮ ಇಂಡಿಯಾದಲ್ಲಿ ಅದು 100% ಇದೆ ಸರ್. ಈಗ ನೋಡಿ ಚೈನಾದಂತ ಕಂಟ್ರಿಯಲ್ಲಿ 60-70 ವರ್ಷ ಆದ್ರೂ ಸ್ವಲ್ಪ ಅವರಿಗೆ ಅಷ್ಟು ಆಕ್ಟಿವ್ ಆಗಿರ್ತಾರೆ ಸರ್. ಅವ್ರದೇ ಡೈಲಿ ಎಗ್ಗು ಇದೆಲ್ಲ ತಿಂತಾರೆ ಸರ್. ಅವರೆಲ್ಲ ಆ ಒಂದು ಹೆಲ್ತ್ ಅವ್ರದಿಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ ಸರ್. ನಮ್ಮ ಇಂಡಿಯಾದಲ್ಲೇ ಸ್ವಲ್ಪ ಇನ್ನೂ ಧಾರ್ಮಿಕತೆ ಎಲ್ಲ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲೆಲ್ಲ ಇದೆ ಸರ್ ಅದು ಅವ್ರ ವೈಯಕ್ತಿಕ ಸರ್. ಈಗ ಅದು ಪ್ರೋಟೀನ್ ಬೇಕು ಸರ್. ಈಗ ನೀವು ವೆಜಿಟೇರಿಯನ್ನಿಗೂ ನೀವು ಹೆಚ್ಚಾಗಿ ಹಾಲು ಅಥವಾ ಸ್ಪ್ರೌಟೆಡ್ ಕಾಳುಗಳು ಇಂಥವೆಲ್ಲ ತಿನ್ನೋದ್ರಿಂದ ನಿಮ್ಗೆ ಅದು ಪ್ರೋಟೀನ್ ಬ್ಯಾಲೆನ್ಸ್ ಮಾಡ್ಲೇಬೇಕು ಸರ್. ಈಗ ಎಂತ ಯೋಗ ಮಾಡೋರು ಎಂತ ಸನ್ಯಾಸಿಗಳಾದ್ರೂ ಅವರು ಕಂಪ್ಲೀಟ್ ಹೋಲ್ ಫುಡ್ ಅಂತಾರಲ್ಲ ಸರ್, ಅವ್ರು ತಗೊಳ್ತಾರೆ. ಈಗ ನಮ್ಮ ಬ್ರದರ್ ಅಷ್ಟೆಲ್ಲ ಸಾಧನೆ ಮಾಡಿದ್ರು ಅವರು ನಾವು ಬರೀ ರೊಟ್ಟಿ ಅನ್ನ ಅಷ್ಟೇ ತಿನ್ನೋದು ಅಷ್ಟೇ ಅಲ್ಲ ಸರ್. ಅವರು ಅದೇ ತುಂಬಾ ಮೇಂಟೈನ್ ಮಾಡ್ತಾರೆ ಸರ್. ಈ ಹಣ್ಣುಗಳು ಎಷ್ಟು ಬೇಕು, ಡ್ರೈ ಫ್ರೂಟ್ಸ್ ಇಂಥವೆಲ್ಲ ಅದು ತಗೊಂಡಾಗ ನಿಮ್ಗೆ ಈಗ ನಮ್ಮ ಬ್ರದರ್ 70-75 ವರ್ಷ ಸರ್, ನನ್ಕಿಂತ ಆಕ್ಟಿವ್ ಇದ್ದಾರೆ ಸರ್. ಅಲ್ಲ ಸರ್, ಯೋಗ ಮಾಡೋದ್ರಿಂದ ಆ ಒಂದು ಹೆಲ್ತ್ ಕಾನ್ಶಿಯನ್ಸ್ ಆಗಲಿ ಅಥವಾ ನಾ ಇದನ್ನೇ ತಿನ್ಬೇಕು ಇದನ್ನೇ ಬಿಡ್ಬೇಕು ಅನ್ನುವಂಥದ್ದು ಕಾನ್ಸಿಯಸ್ ಬಂದ್ಬಿಡತ್ತಲ್ಲ ಸರ್, ಅದಕ್ಕೆ ಕಲಿಸ್ಕೊಡುತ್ತೆ ಸರ್. 100% ಸರ್. ಈಗ ನಾವು ಹೇಳಿದ್ವಿ ಸರ್, ಈಗ ಬೇರೆ ಕಂಟ್ರಿಗಳಲ್ಲಿ ಅವ್ರದ್ದು ನಾನ್ ವೆಜ್ ಇದು ಸರ್. ಅದೇ ನೀವು ಅದು ಅವ್ರು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವಲ್ಪ ಅದೇ ಒಂದು 5-6 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅಂದ್ರೆ ತಮ್ಮ ಆಟೋಮೆಟಿಕಲಿ ಸ್ವಲ್ಪ ಕಡಿಮೆ ಮಾಡ್ಕೊತಾ ಬರ್ತಾ ಸರ್. ಒಂದೇ ಸಲ ಅಂದ್ರೆ ನಮ್ಮ ದೇಹಕ್ಕೆ ಯಾವ್ದು ಹೋಗುತ್ತೋ ಯಾವ್ದಿಲ್ಲ ಅನ್ನುವಂಥದ್ದು ಯೋಗ ಮಾಡ್ತಾ ಮಾಡ್ತಾ ನಾವು ತಿಳಿಬಹುದು ಸರ್. ಇವಾಗ ನಾವು ಹಂಗೆ ಒಂದು ಸರ್ವೆ ಮಾಡಿದ ಪ್ರಕಾರ ಸರ್, ಈಗ ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಮತ್ತು ಲೋವರ್ ಬ್ಯಾಕ್ ಪೇನ್ ಆಗಿರ್ಬೋದು, ಈ ಮೂಲವ್ಯಾಧಿ ಅನ್ನುವಂಥದ್ದು ಸರ್. ಈಗ ಒಂದೊಂದು ಡಿಸೀಸಿಗೆ ಒಂದೊಂದು ಇಂತಿಂಥ ಆಸನಗಳು ಹೆಲ್ಪ್ ಆಗ್ತಾವ ಅಂತ ನಾ ಕೇಳ್ಪಟ್ಟಿದ್ದೆ ಸರ್. ಹಾಗೆ ಈಗ ಹೈ ಬ್ಲಡ್ ಪ್ರೆಷರ್ ಇದ್ದವರು ಯಾವ್ಯಾವ ಆಸನ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್? ಸರ್, ಈ ಬ್ಲಡ್ ಪ್ರೆಷರ್ ಇದ್ದವರು ಹೆಚ್ಚಾಗಿ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಅದರಲ್ಲಿ ಜಾನುಶೀರ್ಷಾಸನ, ಪಶ್ಚಿಮೋತ್ತಾನಾಸನ, ಆಮೇಲೆ ಸ್ವಸ್ತಿಕಾಸನದಲ್ಲಿ ಫಾರ್ವರ್ಡ್ ಬೆಂಡಿಂಗ್, ಇವೆಲ್ಲ ಅದೇ ಆಕ್ಚುಲಿ ಸಪೋರ್ಟ್ ತಗೊಂಡು ಮಾಡ್ಬೇಕು. ಹಣಿಗೆ ಒಂದು ಸಪೋರ್ಟ್ ತಗೊಂಡು ಮುಂದೆ ಬಾಗುವಂತ ಆಸನಗಳು ಫಾರ್ವರ್ಡ್ ಬೆಂಡಿಂಗ್ ಅಂತ ಹೇಳ್ತಾರೆ ಸರ್. ಅವೆಲ್ಲ ಆಸನಗಳು ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ ತುಂಬಾ ಒಳ್ಳೆಯ ಸರ್. ಅದರಿಂದ ಅದೇ ನಿಮಗೆ ಹಾರ್ಟಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾರ್ಟ್ ಅವೆಲ್ಲ ಆಸನಗಳು ಅದನ್ನ ಮಾಡೋದ್ರಿಂದ ತುಂಬಾ ಜನ ನಾವು ನಾನಾದ ಥೆರಪೆಟಿಕ್ ಕ್ಲಾಸ್ ಅಲ್ಲಿ ತುಂಬಾ ಜನಕ್ಕೆ ಇದಾಗಿದೆ ಸರ್. ಅದೇ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಹೈ ಬ್ಲಡ್ ಪ್ರೆಷರ್ ಇಂದಾನೆ ಆಗುತ್ತೆ. ಅದೇ ಸರ್, ಅಂತವ್ರಿಗೆ ಆ ಆಸನಗಳು ಹೆಲ್ಪ್ ಆಗುತ್ತೆ ಸರ್. ಮತ್ತೀಗ ದಿನನಿತ್ಯ ಒಂದೇ ಕಡೆ ಕೂತ್ ಕೆಲಸ ಮಾಡ್ತಿರ್ತಾರೆ ಸರ್. ಈಗ IT-BTಗಳಲ್ಲಿ ಅಥವಾ ನಮ್ಮ ಕೊಲೀಗ್ಸ್ ತುಂಬ ಜನ ಆಫೀಸಲ್ಲಿ ವರ್ಕ್ ಮಾಡುವಂಥವ್ರು, ಅವ್ರಿಗೆಲ್ಲ ಇತ್ತೀಚೆಗೆ ಲೋವರ್ ಬ್ಯಾಕ್ ಪೇನ್ ಭಾಳ ಕಾಡ್ತಾ ಇದೆ ಸರ್. ಬೇರೆ ಯಾವ್ದು ಆಪ್ಷನ್ ಇಲ್ಲ ಸರ್, ಯೋಗನೇ ಅದಕ್ಕೆ ಮದ್ದು ಅಂತ ಹೇಳ್ತಾರೆ ಸರ್. ಅದ್ರಲ್ಲಿ ಆಕ್ಚುಲಿ ಅದಕ್ಕೆ ಪಾದಂಗುಷ್ಟಾಸನ ಅಂತ ಬರುತ್ತೆ ಸರ್. ಅದು ಪಾದಂಗುಷ್ಟಾಸನ ಅಂದ್ರೆ ಹೆಂಗ್ ಮಾಡೋ ಸರ್? ಅದ ಯಾವ ರೀತಿ? ಅದು ಮಲ್ಕೊಂಡ್ ಬೆನ್ ಮೇಲೆ ಮಲ್ಕೊಂಡು ಸರ್, ಒಂದ್ ಕಾಲ ಮೇಲೆತ್ತೆ ಸರ್, ಅದು ಸುತ್ತ ಪಾದಂಗುಷ್ಟಾಸನ ಅಂತ ಹೇಳಿ. ಹಾ ಸರ್.
ಅದು ಅದೇ ಆಮೇಲೆ ಚೇಂಜ್ ಮಾಡ್ಬೇಕು ಸರ್. ಕಾಲ್ ಫಸ್ಟ್ ಬಲ್ಗಾಲ ಮೇಲೆ ಎತ್ತಿ ಎಡಗಾಲ ಮೇಲೆ ಎತ್ತಿ ಕೆಳಗೆ ತಗೋಬೇಕು ಸರ್. ಆಮೇಲೆ ಎರಡು ಕಾಲು ಮೇಲೆ ತಗೋಬೇಕು ಸರ್. ಅದು ಈಗ 90 ಡಿಗ್ರಿ ಬಾಡಿ ಇದ್ರ ಮೇಲೆ ಬರುತ್ತೆ ಸರ್, ಫ್ಲೋರ್ ಮೇಲೆ ಕಾಲಿಗೆ ಬರುತ್ತೆ ಸರ್. ಆಮೇಲೆ ಟ್ವಿಸ್ಟಿಂಗ್ಗಳು ಅದಕ್ಕೆ ಆಕ್ಚುಲಿ ಲೋವರ್ ಬ್ಯಾಕ್ ಪೇನಿಗೆ ಭರದ್ವಾಜ ಆಸನ, ಆಮೇಲೆ ಮರಿಚಾಸನಗಳು ಇವೆಲ್ಲ ಒಳ್ಳೆದು ಸರ್. ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಒಂದು ಸುಮಾರು ಒಂದು ತಿಂಗಳದವರೆಗೆ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಸರ್. ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಆಗುತ್ತೆ ಸರ್. ಅದಕ್ಕೆ ಫುಡ್ ಅದು ಏನಾದ್ರು ಮೇಂಟೈನ್ ಮಾಡ್ಬೇಕು? ಫುಡ್ ಏನಿಲ್ಲ ಸರ್ ಅದಕ್ಕೆ. ಈಗ ಲೋವರ್ ಬ್ಯಾಕ್ ಪೇನ್ ಇಂಥದಕ್ಕೆಲ್ಲ ಫುಡ್ ಇಂದ ಏನಿಲ್ಲ ಸರ್. ಅದೇ ಸ್ವಲ್ಪ ಅದೇ ಈಗ ಲೋವರ್ ಬ್ಯಾಕ್ ಪೇನಿಗೆ ಸ್ವಲ್ಪ ಅದೇ ನೀವು ಏನು ನಿಮ್ಮ ಬಾಡಿ ವೇಟ್ ಅನ್ನ ಸ್ವಲ್ಪ ಹೆಚ್ಚಿಗೆ ಆಗದಂಗೆ ಮೇಂಟೈನ್ ಮಾಡಬೇಕು. ಆಕ್ಚುಲಿ ಬಾಡಿ ವೇಟ್ ಒಂದು ಕಾರಣನೇ ಸರ್. ಆಕ್ಚುಲಿ ಇವಾಗಿನ ಇದರಲ್ಲಿ ಬಾಡಿ ಬಹಳ ಜನಕ್ಕೆ ಒಬೆಸಿಟಿ, ಆಮೇಲೆ ಆಕ್ಚುಲಿ ಸೆಡೆಟರಿ ಲೈಫ್ ಸ್ಟೈಲ್ ಅಂತಾರೆ ಸರ್. ಅದಕ್ಕೆ ಈಗ ಆಕ್ಟಿವ್ ಇರೋದಿಲ್ಲ ಜನ, ಊಟ ಸೆಡೆಟರಿ ಲೈಫ್ ಅಂದ್ರೆ ಈಗ ಊಟ ಇದು ಮಾಡೋದಷ್ಟೇ ಸರ್. ಊಟ ಮಾಡಿದ್ರೆ ಅಂದ್ರೆ ತಿಂತಾರೆ, ಫುಡ್ ಚೆನ್ನಾಗಿ ಇದು ಮಾಡ್ತಾರೆ. ಈಗ ಅದೇ ಫಾಸ್ಟ್ ಫುಡ್ ತಿಂತಾರೆ. ಈಗ ಯಂಗ್ ಇದ್ರಲ್ಲೂ ಯಂಗ್ ಜನರೇಷನ್ ತುಂಬಾ ಇದೆ ಸರ್, ಫಾಸ್ಟ್ ಫುಡ್ ತಿಂತಾರೆ. ಒಬೆಸಿಟಿ ಅಂತರಿಗೂ ಅದೇ ಸರ್, ಅವರಿಗೆಲ್ಲ ಇದು ಒಳ್ಳೇದು ಸರ್ ಆಕ್ಚುಲಿ. ಸರ್ ಮತ್ತೀಗ ಈ ಕೆಲವೊಬ್ರದ್ದು ಮಾನಸಿಕ ಸ್ಥಿತಿ ಸರಿ ಇರಲ್ಲ ಸರ್, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅಂದರೆ ಹಿಂಗೆ ಮನೆಯಲ್ಲಿ ಯಾರೋ ತೀರ್ಕೊಂಡ್ರು ಅನ್ನೋವಂಥದ್ದು, ಅವ್ರಿಗೆ ಬರ್ತಿರುವಂಥ ಕಷ್ಟ ಆಗಿರ್ಬೋದು, ಹಿಂಗೆ ಏನೇನೋ ಕಾರಣದಿಂದ ಡಿಪ್ರೆಷನ್ಗೆ ಹೋಗಿರ್ತಾರೆ ಸರ್. ಅಂಥವ್ರಿಗೆ ಯಾವ ಆಸನಗಳು ಹೆಲ್ಪ್ ಆಗ್ತದೆ? ಡಿಪ್ರೆಷನ್ಗೆ ಹೆಚ್ಚಾಗಿ ಬ್ಯಾಕ್ ಬೆಂಡಿಂಗ್ ಒಳ್ಳೇದಂತ ಹೇಳ್ತಾರೆ ಸರ್. ಚಕ್ರಾಸನ, ಉಷ್ಟ್ರಾಸನ ಇಂಥವು ಅದೇ ಯಾರು ಡಿಪ್ರೆಷನ್ ಇರ್ತಾರೆ ಅಂಥವರಿಗೆ ಮಾಡಬಹುದು. ಅದ್ರ ಜೊತೆಗೆ ಸ್ವಲ್ಪ ಪ್ರಾಣಾಯಾಮ, ಮೆಡಿಟೇಷನ್ ಅವೆಲ್ಲ ಅದು ಇದಾಗುತ್ತೆ. ಅಂದ್ರೆ ನೀವ್ ಹೇಳ ಇದ್ರಲ್ಲಿ ಈಗ ಯಾವ್ದೋ ಒಂದು ಅದಕ್ಕೆ ಟ್ರಾಮಾ ಅಂತಾರೆ ಸರ್. ಈಗ ಟ್ರಾಮಾ ಈಗ ಅದೇ ನೀವು ಏನೋ ಯಾರೋ ತೀರ್ಕೊಂಡ್ರು ಅಥವಾ ಏನೋ ಮನೆಯಲ್ಲಿ ಸಡನ್ ಆಗಿ ಏನೋ ಫೋಬಿಯಾ, ಅದೇ ಫೋಬಿಯಾ ಇದ್ದವರಿಗೆ ಸರ್ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ರೆ ಆಸನ, ಧನುರಾಸನ, ಅದೇ ಚಕ್ರಾಸನ ಇವೆಲ್ಲ ಮಾಡೋದ್ರಿಂದ ನಿಮ್ ಚೆಸ್ಟ್ ಓಪನ್ ಆದಾಗ ನಿಮಗೆ ಧೈರ್ಯ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ಸರ್ ನಾನು ಒಂದು ಪುಸ್ತಕದಲ್ಲಿ ಓದಿದ ನೆನಪು ಸರ್, ನನಗೆ ಅದು ಪುಸ್ತಕ ಯಾವುದಂತ ನೆನಪಿಲ್ಲ. ಅದರಲ್ಲಿ ಏನು ಹೇಳ್ತಾ ಇದ್ರು ಅಂದರೆ, ಪ್ರಾಣಾಯಾಮ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿ ಮಾಡಬೇಕು, ಗೊತ್ತಿಲ್ಲದೇ ಮಾಡಬಾರ್ದು. ಗೊತ್ತಿಲ್ಲದೇ ಮಾಡಿದರೆ ಕ್ಷಯ ರೋಗ ಅಂಥದ್ದು ಬಂದ್ಬಿಡೋ ಚಾನ್ಸಸ್ ಇದೆ ಅಂತಿತ್ತು. ಹಂಗೇನಾದರೂ ಇದೇನಾ ಸರ್? ಅದೇ ಸರ್, ಅದು ಆ್ಯಕ್ಚುಲಿ ಅದು ಎಲ್ಲ ಇದರಲ್ಲೂ ಹೇಳ್ತಾರೆ ಸರ್ ಯೋಗದಲ್ಲಿ. ಈಗ ಕೆಲವೊಂದು ಯೋಗದವ್ರು ಬರೀ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಪ್ರಾಣಾಯಾಮ ಮಾಡಿಸ್ತಾರೆ ಸರ್. ಆ್ಯಕ್ಚುಲಿ ಅಯ್ಯಂಗಾರ್ ಯೋಗದ ಪ್ರಕಾರ ನೀವು ಅಟ್ಲೀಸ್ಟ್ 2 ರಿಂದ 3 ವರ್ಷ ನೀವು ಆಸನಗಳನ್ನ, ಆಸನದಲ್ಲಿ ಜಯ ಅಂದ್ರೆ ಆಸನ ಚೆನ್ನಾಗಿ ಬಾಡಿ ಒಂದು ಯಾವಾಗ ಹೆಲ್ತಿ ಆಗುತ್ತೆ, ಕುತ್ಕೊಂಡಾಗ ಏಬಲ್ ಆಗಿರ್ತೀರ ನೀವೊಂದು 10 ನಿಮಿಷ ಆದ್ರೂ ಅಟ್ಲೀಸ್ಟ್ ಸ್ಟೇಬಲ್ ಆಗಿ ಕುತ್ಕೊಂಡಂತ ಒಂದು ಕೆಪಾಸಿಟಿ ಬಂತು ಅಂದಾಗ ನೀವು ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ಬೇಕಂತ ಲೆವೆಲ್ಗೆ. ಅಂದ್ರೆ ಆ ಸ್ಟೆಬಿಲಿಟಿ, ಕನ್ಸಿಸ್ಟೆನ್ಸಿ ಬಂದಾಗ ಆಮೇಲೆ 2 ವರ್ಷ ಅಟ್ಲೀಸ್ಟ್ 2 ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಸನಗಳನ್ನ ನೀವು ಪ್ರಾಕ್ಟೀಸ್ ಆದ್ಮೇಲೆ 2 ವರ್ಷ ನಂತರ ನೀವು ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ಬೇಕು ಅಂತ. ಈಗ ನಾ ಬೇರೆ ಕ್ಲಾಸ್ಗಳಿಗೆಲ್ಲ ಕೆಲವೊಮ್ಮೆ ಹೋಗಿರ್ತೀನಲ್ಲ ಸರ್, ಅಲ್ಲಿ ಏನ್ ಮಾಡ್ತಾರಂದ್ರೆ ಸ್ಟಾರ್ಟಿಂಗೇ ಸರ್ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇದೆ ನೋಡಿ ಯೋಗ ಅನ್ನುವಂಥದ್ದು ಎಲ್ಲ ತುಂಬಾ ಹಂಗೆ ಇದೆ ಸರ್. ಆಕ್ಚುಲಿ 1 hour ಅಲ್ಲಿ ಪ್ರಾಣಾಯಾಮ, ಮೆಡಿಟೇಷನ್ 1 hour ಅಲ್ಲೇ ಎಲ್ಲ ಮುಗಿಸ್ತಾರೆ. ಆಸನ, ಪ್ರಾಣಾಯಾಮ ಬಂದು ನಮ್ಮ ಅಯ್ಯಂಗಾರ್ ಅಂದ್ರೆ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾಡುವಂಥದ್ದು ಸರ್. ನಮ್ಮ ಅಯ್ಯಂಗಾರ್ ಯೋಗದಲ್ಲಿ ತುಂಬಾ ಸಿಸ್ಟಮೆಟಿಕ್ ಆಗಿದೆ ಸರ್. ಈಗ ಅದೇ ಅವರು 2 ವರ್ಷ ನಾವದೇ ಪ್ರಾಣಾಯಾಮದ ಬಗ್ಗೆ ಮಾತಾಡೋದಿಲ್ಲ ಸರ್. ಆಕ್ಚುಲಿ ಈಗ 1 ವರ್ಷಗಟ್ಲೆ 2 ವರ್ಷಗಟ್ಲೆ ನೀವು ಅಟ್ಲೀಸ್ಟ್ ನೀವು ರೆಗ್ಯುಲರ್ ಆಗಿ ಬಂದ್ರಿ ಅಂದ್ರೆ ಆಮೇಲೆ ಸ್ವಲ್ಪ ಬೇಸಿಕ್ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಸರ್. ಸರ್ ಈಗ ಮತ್ತೆ ನಾನು ಇತ್ತೀಚೆಗೆ ಕಂಡ್ಕೊಂಡಂಗೆ ಸರ್, ಈಗ ಅಕ್ಟೋಬರ್ 29ಕ್ಕೆ ಇದು ಯಾವುದು ಸರ್, ವರ್ಲ್ಡ್ ಸ್ಟ್ರೋಕ್ ಡೇ ಏನೋ ಆಚರಣೆ ಮಾಡಿ. ಅಂದರೆ ಸುಮಾರು ಜನರುಗಳಿಗೆ ಈಗ ಏನಾಗ್ತಾ ಇದೆ ಸರ್, ಸ್ಟ್ರೋಕ್ಸ್ ಬರ್ತಾ ಇದೆ ಸರ್. ಅಂದರೆ ವಯಸ್ಸು ಯಾವುದೇ ಆಗಿರ್ಬೋದು, ಅವ್ರಿಗೆ ಸ್ಟ್ರೋಕ್ ಕಾಡ್ತಾ ಇದೆ. ಅಂಥವ್ರು ಯೋಗ ಮಾಡಿದ್ರೆ ಅದನ್ನ ನೀವು ಹೇಳ್ತಾ ಇರೋದು ಸ್ಟ್ರೋಕ್ ಅಂದ್ರೆ ಈಗ ಪ್ಯಾರಾಲಿಸಿಸ್ ಸರ್. ಅದೇ ಪ್ಯಾರಾಲಿಸಿಸ್ ಆಕ್ಚುಲಿ ಅದು ಸರ್, ಅದು ನರ್ವಸ್ ಡ್ಯಾಮೇಜ್ ಆಗಿರುತ್ತೆ ಸರ್. ಯೋಗದಿಂದ 100% ಇದೆ ಸರ್. ಆಕ್ಚುಲಿ ಯೋಗ ಇವನ್ ಪಾರ್ಕಿನ್ಸನ್ ಡಿಸೀಸ್ ಅಂತದಕ್ಕೆಲ್ಲ ಯೋಗ ಮಾಡಿಸಿ ಎಷ್ಟು ಜನ ಕ್ಯೂರ್ ಆಗಿದ್ದಾರೆ ಸರ್. ಅದೇ ಆಕ್ಚುಲಿ ನಿಮ್ಮದೇ ಅದಕ್ಕೂ ಅದೇ ಫಾರ್ವರ್ಡ್ ಬೆಂಡಿಂಗ್ಸ್, ಸ್ವಲ್ಪ ಅದೇ ರಿಲ್ಯಾಕ್ಸೇಷನ್ ಆಸನಗಳು. ನಿಮ್ಗೆ ನರ್ವಸ್ ಸಿಸ್ಟಮ್ ಇದು ಚೆನ್ನಾಗಿ ಹೆಲ್ತಿ ಆಗಿರ್ಬೇಕಂದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಸನಗಳನ್ನ ಮಾಡ್ಬೇಕು ಸರ್. ಇಲ್ಲ, ನಾ ಯೋಗ ಬಗ್ಗೆ ಸ್ವಲ್ಪ ಓದಿದ್ದೀನಿ ಸರ್, ಕೆಲವು ದಿನ ಯೋಗಾನು ಮಾಡಿದ್ದೀನಿ.
ಅದು ಮನುಷ್ಯನ ಹೆಂಗಂತಂದ್ರೆ ಸ್ವಲ್ಪ ಚೈತನ್ಯದಾಯಕವಾಗಿ ಸರ್. ಈಗ ಒಂದು 15 ದಿನ ಕಂಟಿನ್ಯೂಸ್ ಯೋಗ ಮಾಡಿರ್ತೀನಿ, ಯಾರೋ ದೋಸ್ತರು ಭೇಟಿಯಾದಾಗ ಮುಖದೊಳಗೆ ಗ್ಲೋ ಐತೆ ನೋಡ ಅನ್ನೋವಂಥದ್ದು, ಸ್ಕಿನ್ ಟೋನ್ ಚೇಂಜ್ ಆಗಿಬಿಡುವಂಥದ್ದು. ಹಿಂಗೆ ಸ್ಪಿರಿಚುವಲಿ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೂ ಗಡಿಬಿಡಿ ಆಗಲ್ಲ, ಶಾಂತ ರೀತಿಯಿಂದ ಇರ್ತೀವಿ. ಅದ್ರಾಗ ಭಾಳಷ್ಟು ಬೆನಿಫಿಟ್ ಅದ ಸರ್. ತಾವು 35 ವರ್ಷ ಸುದೀರ್ಘವಾಗಿ ಮಾಡಿದ್ರಿ, ತಾವು ಇಷ್ಟೆಲ್ಲ ಪ್ರಯೋಜನ ಪಡ್ಕೊಂಡಿರಿ ಸರ್. ಸರ್ ನನಗೆ ಭಾಳ ಖುಷಿ ಆಯ್ತು ಸರ್ ತಮ್ಮ ಸಂದರ್ಶನ ಮಾಡಿ. ಇಷ್ಟೊತ್ತಿನವರೆಗೂ ಯೋಗ ಅಂದ್ರೆ ಏನು, ಅದರ ಮಹತ್ವ ಏನು, ಮತ್ತು ಅದರಿಂದ ಏನೇನು ಪ್ರಯೋಜನ ಆಯ್ತು ಅಂತೇಳಿ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸರ್. ತಾವು ಇನ್ನಷ್ಟು ಯೋಗ ಶಾಲೆಗಳನ್ನ ತೆರೆದು ದೇಶ ಅಲ್ಲದೇ ವಿದೇಶಕ್ಕೆಲ್ಲ ಹೋಗಿ ನಮ್ಮ ಈ ಯೋಗದ ಮಹತ್ವವನ್ನು ಸಾರಬೇಕು ಸರ್. ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ತಾವು ಹಾರಿಸ್ತಾ ಇರಬೇಕಂತೇಳಿ ನಮ್ಮ ಗೋಲಿ ಸೋಡಾ ಕನ್ನಡ ಯೂಟ್ಯೂಬ್ ಚಾನಲಿಂದ ತಮಗೆ ಹೃದಯಪೂರ್ವಕವಾಗಿ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಿ.